ನಾನು ಹಾಸನ್ ಜೊತೆಗೆ ಸ್ವಲ್ಪ ಬೇರೆ ರಾಜ್ಯದ ವಿಚಾರ ಕೂಡ ಮಾತಾಡಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದೀನಿ. ಈಗ ಮುಖ್ಯ ಹಾಸನ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಕಾಡ್ತಾ ಇರೋದು ಬಹಳ ಕಾಲದಿಂದ ಈ ಕಾಡಾನೆ ಸಮಸ್ಯೆ ಸಂಬಂಧಪಟ್ಟಂತೆ. ಕಳೆದ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಯವರು ಒಂದು 20 ಕೋಟಿ ರೂಪಾಯಿನ ಒಂದು ಆನೆಧಾಮ ಮಾಡ್ತೀವಿ ಅಂತ ಭದ್ರಾ ಅರಣ್ಯ ಪ್ರದೇಶದಲ್ಲಿ ಮಾಡ್ತೀವಿ ಅಂತೇಳಿ ಇಟ್ಟು, ಅದು ಬಹಳ ಕಡಿಮೆ ಪ್ರಮಾಣ ಆಯಿತು ಅಂತೇಳಿ, ಮತ್ತು ಅದು ಏನು ಕೂಡ ಚಾಲನೆ ಕೂಡ ಪಡ್ಕೊಳ್ಳಿಲ್ಲ. ಇದು ತುಂಬಾ ಗಂಭೀರವಾದ, ನಮ್ಮ ಭಾಗದಲ್ಲಂತೂ ಬಹಳ ಗಂಭೀರವಾದ ಸಮಸ್ಯೆ. ವಿಶೇಷವಾಗಿ ಈಗ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕು, ಆಲೂರು ತಾಲೂಕಿನ ಕೆಲವು ಭಾಗಗಳು, ಈಗ ಅದು ಚಿಕ್ಕಮಗಳೂರು ಜಿಲ್ಲೆ ಕೂಡ ಆನೆಗಳ ಸಮಸ್ಯೆ ಇದೆ. ಇದನ್ನ ನಾವು ಆನೆಗಳ ಸಮಸ್ಯೆಗಳು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಈಗಾಗಲೇ ಇಲ್ಲಿ ನಮಗೆ ಏನು ಸಂಘರ್ಷ ಆಗ್ತಾ ಇದೆ, ಅವು ನಾಡಿನಲ್ಲೇ ಹುಟ್ಟಿ ಬೆಳೆದಂತ ಆನೆಗಳು. ಅವು ಕಾಡಾನೆ ಅಂತ ಹೇಳೋಕ್ಕೂ ಆಗಲ್ಲ, ಯಾಕೆಂದ್ರೆ ಅವರ ಆಹಾರ ಕ್ರಮ ಅವೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಅದು ರೈತರು ಏನು ಬೆಳೀತಾರೆ ಅದನ್ನೇ ಆಹಾರವಾಗಿ ಮಾಡ್ಕೊಂಡಿರೋದು. ಹಾಗಾಗಿ ಅವು ಅನಿವಾರ್ಯವಾಗಿ ಅವು ಭತ್ತದ ಗದ್ದೆಗಳಿಗೆ ಬರ್ತವೆ ಮತ್ತು ಹೋಗಿ ವಾಸಕ್ಕೆ ಕಾಫಿ ತೋಟಗಳನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗ್ತಾ ಬರ್ತವೆ. ಇದಕ್ಕೆ ಒಂದು ನಾವು ಬಹಳ ಕಾಲದಿಂದ ಹೇಳ್ತಾ ಬಂದಿದ್ದೇವೆ, ಶ್ರೀಲಂಕಾ ಮಾದರಿಯ ಒಂದು ಧಾಮಗಳನ್ನು ಮಾಡ್ತಾ ಹೋಗ್ಬೇಕು ಅಂತೇಳಿ. ಅದು ತುಂಬಾ ಸಣ್ಣ ಪ್ರದೇಶ ಆಗದೆ ಒಂದು ರೀತಿ ಅದನ್ನ ಜೈಲಲ್ಲಿ ಕಟ್ಟಾಕ್ದಂಗಾಗುತ್ತೆ, ಕೂಡಾಕ್ದಂಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವಿಶಾಲ ಪ್ರದೇಶವನ್ನು ಕೂಡ ಇಟ್ಕೋಬೇಕು ಅಂತ ಒಂದು. ಅದರಲ್ಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು, ಕೊಡಗು ಜಿಲ್ಲೆಯಲ್ಲಿ ಒಂದು ಮತ್ತು ಹಾಸನ ಜಿಲ್ಲೆಯಲ್ಲಿ 3 ಕಡೆ ಧಾಮ ಮಾಡುವಂಥ ಸೂಕ್ತ ಅನ್ನೋದಕ್ಕೆ. ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇರೋದು ಒಂದು 250-300 ಆನೆಗಳಿಂದ ಅಷ್ಟೇನೆ. ಅದು ನಾವು ಈಗ 6,000ಕ್ಕಿಂತ 6,400 ಆನೆಗಳಿದ್ದಾವೆ ಅನ್ನೋಂಥ ವಿಚಾರ ಇದೆ. ನಾವು ಅಷ್ಟಕ್ಕೆಲ್ಲ ನಾವು ಪರಿಹಾರ ಒದಗಿಸುವಂಥದ್ದಲ್ಲ. ಈಗ ಹೆಚ್ಚು ಇಲ್ಲಿ ಈ ಪ್ರದೇಶದಲ್ಲಿ ಬೀಡು ಬಿಟ್ಟಿದಾವಲ್ಲ, ಅವನ್ನ ನಾವು ಒಂದು ಕಡೆ ಸ್ಥಳಾಂತರ ಮಾಡಲಿಕ್ಕೆ ಅದು ಈ ಬಾರಿಯ ಬಜೆಟ್ ಅಲ್ಲಿ ಆಗ್ಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅದು ಒಂದು. ಎರಡನೇದು, ಅಸ್ಸಾಮಲ್ಲಿ ಒಂದು ಬಹಳ ಅದ್ಭುತವಾದದ್ದು, ಅಲ್ಲೊಂದು ಹಾತಿ ಬಂಧು ಅಂತೇಳಿ ಒಂದು ಸ್ವಯಂ ಸೇವಾ ಸಂಸ್ಥೆ, ಬಹಳ ದೊಡ್ಡ ಕೋಟ್ಯಾಧೀಶರಂತೆ ಅವರು. ಅಲ್ಲಿ ಇನಿಷಿಯೇಷನ್ ಮಾಡಿಕೊಂಡು ಆರಂಭ ಮಾಡಿ ಸಾಕಷ್ಟು ಆನೆಗಳು ಬೆಟ್ಟ ಗುಡ್ಡಗಳಿಂದ ಬಂದು ಏನು ರೈತರ ಜಮೀನುಗಳಿಗೆ ಬರ್ತವೆ ಆ ಭಾಗದಲ್ಲಿ ನೇಪಿಯರ್ ಗ್ರಾಸು ಮತ್ತು ಆನೆ ಇಷ್ಟಪಡುವಂತ ಬಾಳೆ ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಬರ್ತಾ ಅವು ಕಾಡಿನಿಂದ ಬೆಳೆಗಳಿಗೆ ಬರುವ ಬದಲು ಅಲ್ಲೇ ಆಹಾರವನ್ನು ಇದು ಮಾಡಿಕೊಂಡು ಸೇವಿಸಿ ವಾಪಸ್ ಕಾಡಿಗೆ ಹೋಗೋ ಥರದ್ದು ಒಂದು ವ್ಯವಸ್ಥೆ ಆಗಿದೆ ಅಂತೇಳಿ ನಮ್ಮ AT ರಾಮಸ್ವಾಮಿ ಮಾಜಿ ಇವರು MLA ಕೂಡ ಹೋಗಿ ಬಂದರು. ಅವರು ಅದನ್ನೆಲ್ಲ ಹೇಳ್ತಾ ಬಂದಿದ್ದಾರೆ. ಅದು ಬಹಳ ಒಂದು ಒಳ್ಳೆಯ ಪ್ರಯೋಗ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೆ. ಈ 2 ವಿಚಾರಗಳ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ. ಇನ್ನೊಂದು, ಹಾಸನದಲ್ಲಿ ಬಹಳ ಕಾಲದಿಂದ ಇದು ಒಂದು ನಮ್ಮ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೈಲ್ವೆ ಮೇಲ್ಸೇತುವೆ ಆಗ್ತಾ ಇದೆ. ಅದು ಎಲ್ಲರಿಗೂ ಅವಮಾನ. 2019ರಲ್ಲಿ ಆರಂಭ ಮಾಡಿದ್ದು ಇವತ್ತು ಕೂಡ ಒಂದು ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈ ತರ 8-10 ವರ್ಷ ತಗೊಳ್ಳೋದಿದೆಯಲ್ಲ, ಅದು ಎಲ್ಲರಿಗೂ ಅವಮಾನ. ರಾಜ್ಯ ಸರ್ಕಾರಕ್ಕೂ ಅವಮಾನ, ಕೇಂದ್ರ ಸರ್ಕಾರ ಅವಮಾನ, ಇಲ್ಲೇ ಸ್ಥಳೀಯ ನಾಯಕರಿಗೂ ಅವಮಾನ. ಇದು ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಇದನ್ನ ಬೇಗ ಮೇಲ್ಸೇತುವೆಯನ್ನು ಅದನ್ನು ಪೂರ್ಣಗೊಳಿಸ್ಲಿಕ್ಕೆ ಅಗತ್ಯವಾದಂಥ ಅನುದಾನವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನನ್ನನ್ನು ಕಾಡ್ತಾ ಇರೋಂಥ ವಿಚಾರ, ಈ ನಮ್ಮ ಪ್ರಾಥಮಿಕ ಶಾಲೆಗಳ ವಿಚಾರ, ಸರ್ಕಾರಿ ಶಾಲೆಗಳ ವಿಚಾರದಲ್ಲಿ ತುಂಬಾ ನಿರ್ಲಕ್ಷ್ಯ ಆಗ್ತಾ ಇದೆ. ಬಹಳ ತಪ್ಪು ಕೆಲಸವನ್ನು ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಏನೋ ಇದನ್ನ ಮಾಡ್ತಾರೆ, KPS ಮ್ಯಾಗ್ನೆಟಿಕ್ ಅಂತೇಳಿ. ಆದರೆ ಇಡೀ ಎಲ್ಲ ಹಳ್ಳಿ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಮಾಡುವಂತ ಇದು ಬಹುದೊಡ್ಡ ಪ್ರಮಾದ. ಇದು ಮಾಡಬಾರ್ದು. ಇದು ಇನ್ನೊಂದು, ಈ ನಮ್ಮ ಬೇರೆ ದೇಶಗಳಲ್ಲೂ ಕೂಡ ಏನಾಗ್ತಾ ಇದೆ ಅಂತ, ಖಾಸಗಿ ಶಾಲೆಗಳು ಇದ್ರೂ ಕೂಡ ಅಲ್ಲಿ ಒಂದು ಪ್ರದೇಶ, ಉದಾಹರಣೆಗೆ ಬೆಂಗಳೂರಲ್ಲಿ ಜಯನಗರದವರು ಬಂದು ಮಲ್ಲೇಶ್ವರಮಿಗೆ ಶಾಲೆಗೆ ಬರಂಗಿಲ್ಲ, ಅಥವಾ ರಾಜಾಜಿನಗರಕ್ಕೆ ಹೋಗಲ್ಲ, ಆ ಥರ ಒಂದು ನಿರ್ಬಂಧಗಳಿದೆ. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಾಸನದಲ್ಲಿ ಶಾಲೆ ಮಾಡೋದು ಸಕಲೇಶಪುರ ತಾಲೂಕು, ಆಲೂರು ತಾಲೂಕು, ಬೇಲೂರು ತಾಲೂಕು, ಎಲ್ಲೋ ದೂರದಿಂದ ಚನ್ನಪಟ್ಟಣ ತಾಲೂಕಿಂದ ಕೂಡ ಮಕ್ಕಳನ್ನ ಅಪಹರಣ ಮಾಡ್ಕೊಳ್ಳುವ ತರದಲ್ಲಿ ನಡೀತಾ ಇದೆ. ಇದಕ್ಕೊಂದು ತಡೆ ಹಾಕೋ ಕಡೆಗೆ ಸರ್ಕಾರಗಳು ಯೋಚನೆ ಮಾಡ್ತಾರೆ. ಇದು ಮಾಡಲೇಬೇಕಾದಂತ ಅವಶ್ಯಕತೆ ಇದೆ. ಒಂದು ರೀತಿ ಸರ್ಕಾರಗಳೇ ಅಸಹಾಯಕ ಆಗೋ ಪರಿಸ್ಥಿತಿ. ದಿಸ್ ಇಸ್ ಒಳ್ಳೆ ಲಕ್ಷಣ ಅಲ್ಲ. ಯಾವುದೇ ತರದ ಶೋಷಣೆ ನಡೀತಾ ಇದ್ರು ಕೂಡ ನಾವು ನೋಡ್ಕೊಂಡು ನಮ್ಮ ಕೈಲಿ ಆಗಲ್ಲ ಅಂತ ಹೇಳೋ ಥರದಿದೆ. ಇದು ತಪ್ಪು. ಅಮೆರಿಕಾದಂಥ ಬಂಡವಾಳಶಾಹಿ ದೇಶದಲ್ಲೂ ಕೂಡ 90-95% ಮಕ್ಕಳು ಅಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ, ಪಬ್ಲಿಕ್ ಶಾಲೆಗಳು ಕರೀತಾರೆ, ಅಲ್ಲಿ ಓದ್ತಾ ಇದ್ದಾರೆ. ಅವು ಉಚಿತ ಶಿಕ್ಷಣವನ್ನು ಪಡಿತಾರೆ 12ನೇ ತರಗತಿ ತನಕ. ಅಂಥದ್ರಲ್ಲಿ ನಮ್ಮಂಥ ದೇಶದಲ್ಲಿ ನಾವು ಇವತ್ತು
ಸರ್ಕಾರಿ ಶಾಲೆಗಳನ್ನು ಉಚಿತವಾಗಿ ಓದಿಸುವಂತ ಒಂದು ವ್ಯವಸ್ಥೆ ಮಾಡಲ್ಲ ಅನ್ನೋದು ಇದೆಯಲ್ಲ, ಇದು ಖಂಡಿತ ತಪ್ಪು. ಇದು ಮಾಡಲೇಬೇಕು. ಈ ನಿಟ್ಟಲ್ಲಿ ಮುಖ್ಯಮಂತ್ರಿಯವರು ಗಮನ ಹರಿಸಲೇಬೇಕು ಅಂತ ಹೇಳಿ ವಿನಂತಿ ಮಾಡ್ತಾನೆ. ಇನ್ನೊಂದು ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗಂಭೀರ ಸಮಸ್ಯೆ ಬಂದರೂ ಕೂಡ ಅದನ್ನ ಸರ್ಕಾರ ಈಗ ನಮ್ಮ ರಾಜ್ಯ ಸರ್ಕಾರದವರು ಇಂಗ್ಲೆಂಡಿಗೇನು ಕಳಿಸಿದ್ರಂತೆ ನಮ್ಮ ಒಂದು ನಿಯೋಗವನ್ನ. ಅಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ಆರೋಗ್ಯ ಸೇವೆಯ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಕಾರ್ಯರೂಪ ತರಲಿಕ್ಕೆ ನಮ್ಮ ಬಜೆಟ್ ಅಲ್ಲಿ ಏನಾದರೂ ಗಮನ ಹರಿಸುವಂತ ಕೆಲಸ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಇವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ ನಾವು, ಪತ್ರಿಕಾಗೋಷ್ಠಿ ಬಂದ್ಬಿಟ್ಟು ನಮ್ಮ ಮಗನಿಗೆ ಅಂಥ ಕಾಯಿಲೆ ಇದೆ, ಇಂಥ ಕಾಯಿಲೆ ಇದೆ, ನೀವು ಸಹಾಯ ಮಾಡ್ಬೇಕು. ಯಾರು ಸಹಾಯ ಮಾಡೋ ಸ್ಥಿತಿನಲ್ಲಿ ಇರೋದಿಲ್ಲ. ಅದು ಖಂಡಿತ ಅದನ್ನ ನೋಡ್ಕೋಬೇಕಾದಂತ ಜವಾಬ್ದಾರಿ. ಆರೋಗ್ಯವಂತ ಜನರನ್ನ ನೋಡ್ಕೊಳ್ಳೋದಿದ್ರು ಪರವಾಗಿಲ್ಲ ಸರ್ಕಾರ. ಯಾರು ಆರೋಗ್ಯದ ಸಮಸ್ಯೆ, ಗಂಭೀರವಾದ ಸಮಸ್ಯೆ ಅನುಭವಿಸ್ತಿರ್ತಾರೆ ಅವರಿಗೆ ಆರೋಗ್ಯ ಸೇವೆ ಕೊಡುವಂತ ಕೆಲಸವನ್ನ ಸರ್ಕಾರ ಕೈಗೆತ್ಕೊಳ್ಳೇಬೇಕು. ಆ ನಿಟ್ಟಲ್ಲಿ ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ನನ್ನ ಒಂದು ಅನಿಸಿಕೆ.